ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಒಂದು ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಒಂದು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತೆ ರಿಲಯನ್ಸ್ ಪೆಟ್ರೋಲಿಯಂ ಲಿಮಿಟೆಡ್ ಅಂತ ಒಂದು ಎರಡು ಕಂಪನಿ ಏನು ಮರ್ಜ್ ಆಯ್ತು ಆ ಒಂದು ಕಂಪನಿಯ ಒಂದು ಕೇಸ್ ಸ್ಟಡಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ತುಂಬಾ ಎಂದ್ರೆ ಒಂದು ಬೇಸಿಕ್ ಲೆವೆಲ್ಗೆ ಆಗಂತಹ ಒಂದು ಅದ್ರ ಜೊತೆಗೆ ನಿಮಗೆ ಈಸಿಗೆ ಅರ್ಥ ಆಗಲಿ ಅನ್ನೋ ಪರ್ಪಸ್ಗೋಸ್ಕರ ಎಷ್ಟು ಸಿಂಪ್ಲಿಫೈಡ್ ಮಾಡೋಕ್ಕಾಗುತ್ತೋ ಅಷ್ಟೇ ಸಿಂಪ್ಲಿಫೈಡ್ ಮಾಡಿದ್ದೀನಿ. ಸೊ ಈ ಚಾರ್ಟ್ ಅಲ್ಲಿ ಸಹ ನೀವು ನೋಡ್ಬೋದು, ಇದು ರಿಲಯನ್ಸ್ ಪೆಟ್ರೋಲಿಯಂನ ಒಂದು ಚಾರ್ಟು ನನ್ನ ಮನಿ ಕಂಟ್ರೋಲ್ ಅಲ್ಲಿ ಸಿಕ್ತಂತಹ ಒಂದು ಚಾರ್ಟ್ ಅಂತಾನೆ ಹೇಳ್ಬೋದು. ಸೊ ಈ ಚಾರ್ಟ್ ಏನು, ಇಷ್ಟೊಂದು ಸ್ಟೋರಿ ಹೇಳೋಕ್ಕಿಂತ ಮುಂಚೆ ನಾನು ಹಿಂದಿನ ಒಂದು ವಿಡಿಯೋ ಸಹ ಮಾಡಿದೆ. ಅದಾನಿ ಗ್ರೂಪ್ ಅಲ್ಲಿ ಯಾವ ರೀತಿ ಫ್ರಾಡ್ ಆಗ್ತಿದೆ, ಮತ್ತೆ ಹಿಡನ್ಬರ್ಗ್ ನ 2.0 ಆ ರೀತಿ ಏನಾದ್ರು ಕೇಸಸ್ ಬರುತ್ತೆ. ಆ ಟೈಮಲ್ಲಿ ನಾವು ಒಂದು ನಿಮಗೆ ಕ್ಲೂ ಕೊಟ್ಟಿದ್ದೆ, ರಿಲಯನ್ಸ್ ಸಹ ಒಂದು ರೀತಿಯ ಒಂದು ಮ್ಯಾನಿಪುಲೇಷನ್ ನಡೆದಿತ್ತು. ನಿಮ್ಗೆ ಇಂಟ್ರೆಸ್ಟ್ ಇದೆ ಕಮೆಂಟ್ ಹಾಕಿ ಅಂತ. ಸೊ ಕಮೆಂಟ್ ಹಾಕಿದ್ರಿ, ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಾಕ್ತಾ ಇದ್ದೀನಿ. ಸೊ ನೋಡೋಣ ಎಷ್ಟು ಜನಕ್ಕೆ ಹೆಂಗೆ ಯಾವ ರೀತಿ ಒಂದು ನಾಲೆಜ್ ಬರುತ್ತೆ ಅನ್ನೋದು ನಿಮ್ಮ ಕಮೆಂಟ್ ಮುಖಾಂತರ ನನಗೆ ಗೊತ್ತಾಗುತ್ತೆ. ಓಕೆ, ಸೊ ಇವಿಷ್ಟು ಶೇರ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ನಾವು ಶೇರ್ ಮಾಡುವಂತ ಇನ್ಫಾರ್ಮೇಶನ್ಸ್ ಈ ವಿಡಿಯೋದ ಮುಖಾಂತರ, ಈ ನಮ್ಮ ಕ್ಯಾಶ್ ಚಾನಲ್ ಮುಖಾಂತರ ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕನ್ಸಲ್ಟ್ ಮಾಡಿ. ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ಓಕೆ, ಸೊ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಏನೇನು ಕಂಟೆಂಟ್ಸ್ ತಗೊಂಡು ಕಂಪ್ಲೀಟ್ ನಾನು ಗೂಗಲ್ ಮತ್ತೆ ಸುಮಾರು ವೆಬ್ಸೈಟ್ಸ್ ಮತ್ತೆ ಯೂಟ್ಯೂಬ್ ವಿಡಿಯೋಗಳನ್ನ ರೆಫರ್ ಮಾಡಿ ತಗೊಂಡಿರೋದ್ರಿಂದ, ಸೊ ಎಲ್ಲ ಅಲ್ಲಿ ಏನಿದೆ ಡೇಟಾನ ಅದನ್ನ ನಾನು ನಿಮಗೆ ನೀಟಾಗಿ ಒಂದು ಅಂಡರ್ಸ್ಟ್ಯಾಂಡೇಬಲ್ ಮ್ಯಾನರ್ ಅಲ್ಲಿ ಪ್ರೆಸೆಂಟ್ ಮಾಡ್ತಿರೋದ್ರಿಂದ, ಸೊ ಈ ಒಂದು ಸ್ಲೈಡ್ಸ್ ನ ಕಂಟೆಂಟ್ಸು ಆ ಒಂದು ಸೋರ್ಸ್ ಮಾತ್ರ. ಓಕೆ, ಸರಿ ಸ್ನೇಹಿತರೆ. ಓಕೆ, ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಆಪ್ಷನ್ಸ್ ಗೀತಾ ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗಬೇಕು, ಬೈಯರ್ ಅಲ್ಲ ಸೆಲ್ಲರ್ ಅಲ್ಲ, ನಿಮ್ಮ ಒಂದು ಕರಿಯರ್ ಆಪ್ಷನ್ಸ್ ಅಲ್ಲಿ ರೆಗ್ಯುಲರ್ ಇನ್ಕಮ್ ಬರುವಂತ ಒಂದು ಪ್ಲಾನಿಂಗ್ ಇತ್ತು ಅಂದ್ರೆ ಆಪ್ಷನ್ಸ್ ಗೀತಾಗ ಜಾಯ್ನ್ ಆಗ್ಬೋದು. ಬ್ಯೂಟಿಫುಲ್ ಕೋರ್ಸ್ ಅಂತ ನನ್ನ ಒಂದು ಕಾನ್ಫಿಡೆನ್ಸ್ ಇಂದ ಹೇಳ್ತೀನಿ. ಓಕೆ, ಸರಿ ಸ್ನೇಹಿತರೆ, ಈಗ ಏನ್ ನಡೀತಿದೆ ಅಂತ ಹೇಳಿದ್ರೆ, ಈ ರಿಲಯನ್ಸ್ ಪೆಟ್ರೋಲಿಯಂ ಲಿಮಿಟೆಡ್ ಅಂತ ನಾನು ಏನ್ ಹೇಳಿದ್ನ ಅದು ಬಂದು ಈಗ ಜಿಯೋ BP ಅಂತ ಆಗಿದೆ. ಓಕೆ, ಸೊ ಇದು ಮುಂಚೆ ರಿಲಯನ್ಸ್ ಪೆಟ್ರೋಲಿಯಂ ಅಂತ ಒಂದು ಸಪರೇಟ್ ಲೀಗಲ್ ಎಂಟಿಟಿ ಅಂತಾನೆ ಇತ್ತು ಅಂತ ಹೇಳ್ಬೋದು. ಎಕ್ಸಾಂಪಲ್ ಇವಾಗ ರಿಲಯನ್ಸ್ ಅಂತ ಹೆಂಗಿದೆ, ಸೊ ಅದೇ ರೀತಿ ಈಗ ರಿಲಯನ್ಸ್ ಪೆಟ್ರೋ ಸಹ ಒಂದು ಸಪರೇಟ್ ಎಂಟಿಟಿ ಆಗಿತ್ತು. 2009 ಅಲ್ಲಿ ಈ ಎರಡು ಕಂಪನಿಗಳನ್ನ ಅವರು ಮರ್ಜ್ ಮಾಡ್ತಾರೆ. ಓಕೆ, ಸೊ ಏನಕ್ಕೆ ಮರ್ಜ್ ಮಾಡ್ತಾರೆ ಅಂದ್ರೆ ಬಿಸ್ನೆಸ್ ಸ್ಟ್ರಾಟಜಿಕಲಿ ನಮಗೆ ಸುಮಾರು ಸಿನರ್ಜಿ ಅಂತ ಕರೀತಾರೆ. ಈ ರೀತಿ ಬೇರೆ ಬೇರೆ ಬೆನಿಫಿಟ್ ಇಂದ, ಬೇರೆ ಬೇರೆ ಒಂದು ಮ್ಯಾನೇಜರಿಯಲ್ ಡಿಸಿಷನ್ ಇಂದ ಒಂದು ಕಂಪನಿ ಡಿಸಿಷನ್ ಮಾಡುತ್ತೆ, ಮರ್ಜ್ ಮಾಡಬೇಕಾ, ಸ್ಪಿನ್ ಆಫ್ ಮಾಡಬೇಕಾ, ಸ್ಪನ್ ಆಫ್ ಮಾಡಬೇಕಂತ ಸುಮಾರು ಒಂದು ಮ್ಯಾನೇಜರಿಯಲ್ ಡಿಸಿಷನ್ ಮಾಡೋ ಟೈಮಲ್ಲಿ ಒನ್ ಆಫ್ ದಿ ಮರ್ಜ್ ಎಂಟಿಟಿನ ಮಾಡಬೇಕು ಅಥವಾ ಇವರು ಡಿಸಿಷನ್ ಮಾಡಿ ರಿಲಯನ್ಸ್ ಪೆಟ್ರೋಲಿಯಂನ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಲ್ಲಿ ಇವರು ಮರ್ಜ್ ಮಾಡಿದ್ರು. ಸೊ ಇದನ್ನ ಈಗ ಅವ್ರು ಹೇಳಿದಂಗೆ ಜಿಯೋ BP ಅಂತ ಕರೀತಾರೆ. ಇದು ಈಗೇನ್ ನಡೀತಿದೆ ಅಂತ. ಸರಿ, ಈಗ ಈ ಒಂದು ಕೇಸ್ ಸ್ಟಡಿನ ಎಕ್ಸ್ಪ್ಲನೇಷನ್ ಮಾಡ್ಬಿಡ್ತೀನಿ. ಸ್ನೇಹಿತರೆ, ಕೆಲವೊಂದು ತುಂಬಾ ಟೆಕ್ನಿಕಲ್ ನಾವು ಹೋಗೋಕೆ ಹೋಗೋದಿಲ್ಲ, ತುಂಬಾ ಸಿಂಪ್ಲಿಫೈಡ್ ಹೇಳೋದ್ರಿಂದ ಸ್ವಲ್ಪ ಆದಷ್ಟು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡಿ. ಇಲ್ಲ ಅಂತ ಹೇಳಿದ್ರೆ ವಿಡಿಯೋನ ಮತ್ತೊಂದ್ಸಲ ನೋಡಿ. ಓಕೆ, ಸರಿ, ಈ ಕೇಸ್ ನಡೆದಿದೆ ಸ್ನೇಹಿತರೆ ನವೆಂಬರ್ 2007 ಅಲ್ಲಿ ನಡೆದಂತಹ ಒಂದು ಕೇಸು. ಇದು ಯಾವ ಕೇಸ್ ಅಂತ ಹೇಳಿದ್ರೆ RIL ಮತ್ತೆ RPL ಅಂತ ಒಂದು ಕೇಸ್ ಅಂತ ಕರೀತಾರೆ. ಈ ಒಂದು ಕೇಸ್ ಏನಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳ್ದಂಗೆ ಏನದು ಪೆಟ್ರೋಲಿಯಂ ಒಂದು ಕಂಪನಿನ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಮರ್ಜ್ ಮಾಡ್ಬೇಕಂತ ಡಿಸಿಷನ್ ಮಾಡ್ತಾರೆ. ಯಾವಾಗ ಅದು ಮಾರ್ಚ್ 2007 ಅಲ್ಲಿ ಡಿಸಿಷನ್ ಮಾಡ್ತಾರೆ. ಅವಾಗ ಡಿಸಿಷನ್ ಮಾಡಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 4.1% ನ ಒಂದು ಸ್ಟೇಕ್ ಅಥವಾ ಶೇರ್ಸ್, ಈಕ್ವಿಟಿ ಶೇರ್ಸ್ ಏನಿದೆ ರಿಲಯನ್ಸ್ ಪೆಟ್ರೋಲಿಯಂ ಲಿಮಿಟೆಡ್ ಅಲ್ಲಿ, ಅದನ್ನ ಸೆಲ್ ಮಾಡ್ಬೇಕು ಅಂತ ಡಿಸಿಷನ್ ಮಾಡ್ತಾರೆ. ಯಾರು? ಈ ಕಂಪನಿಯವರು. ಅದಾದ್ಮೇಲೆ ಡಿಸಿಷನ್ ಮಾಡಿದ್ಮೇಲೆ ಇವ್ರು ಸುಮ್ಗೆ ಸೆಲ್ ಮಾಡಿದ್ರೆ ಸಮಸ್ಯೆ ಆಗ್ತಿರಲಿಲ್ಲ. ಬಟ್ ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಾನು ಸೆಲ್ ಮಾಡಿದ್ರೆ ಆಬ್ವಿಯಸ್ಲಿ ಹೆವಿ ಸಪ್ಲೈ ಇರೋ ಟೈಮಲ್ಲಿ ಸ್ಟಾಕ್ ಅಲ್ಲಿ ಆ ಪ್ರೈಸು ಕೆಳಗಡೆ ಬೀಳೋದ್ರಿಂದ ಲಾಸ್ ಆಗುತ್ತಲ್ವ. ಅದಕ್ಕೆ ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ರಿಲಯನ್ಸ್ ಪೆಟ್ರೋಲಿಯಂ ಇದು ಅಂದ್ರೆ ಇವ್ರ ಕಂಪನಿಯವ್ರು ಮಾಡಿದ್ರು ಅಂತ. ಸೊ ರಿಲಯನ್ಸ್ ಪೆಟ್ರೋಲಿಯಂ ಲಿಮಿಟೆಡ್ ಅಲ್ಲಿ ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಇರುವಂತ ಒಂದು ಪ್ರಾಡಕ್ಟ್ ಯಾವುದು, ಡಿರೈವೇಟಿವ್ ಪ್ರಾಡಕ್ಟ್ ಇರುವಂತ ಒಂದು ಐಟಮ್ ಯಾವುದು, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್. ಸೊ ಅಲ್ಲಿ ಬರುವಂತ ಒಂದು ಫ್ಯೂಚರ್ಸ್ ನ ಇವರು ನವೆಂಬರ್ ಫ್ಯೂಚರ್ಸ್ ನ ಇವರು ಶಾರ್ಟ್ ಮಾಡಕ್ಕೆ ಪ್ಲಾನಿಂಗ್ ಮಾಡಿದ್ರು. ಅದು ಯಾವ ರೀತಿ ಮಾಡಿದ್ರು ಅಂತಾರೆ, ಅವ್ರು ಡೈರೆಕ್ಟ್ ಆಗಿ ಮಾಡಿದ್ರು. ರಿಲಯನ್ಸ್ ಅವರು ಇಂಡೈರೆಕ್ಟ್ ಆಗಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, 12 ಎಂಟಿಟಿಗಳನ್ನ ಹೈರಿಂಗ್ ಮಾಡ್ತಾರೆ. ಅಂದ್ರೆ ಬಾಡಿಗೆಗೆ ತಗೋತಾರೆ, ಒಂಥರ ಏನ್ ಹೇಳ್ತಾರೆ, ಒಂದು ಡೀಲ್ ಮಾಡ್ತಾರೆ. ಸೊ 12 ಎಂಟಿಟಿಗಳನ್ನ ಹೈರ್ ಮಾಡಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಪ್ಪ, ನಾನು ನೆಕ್ಸ್ಟ್ ಮುಂದಿನ ದಿವಸಗಳಲ್ಲಿ ನಾನು ರಿಲಯನ್ಸ್ ಪೆಟ್ರೋಲಿಯಂ ಲಿಮಿಟೆಡ್ ನ ಶೇರ್ಸ್ ಗಳನ್ನ ಸೆಲ್ ಮಾಡೋದ್ರಿಂದ ಸ್ಟಾಕ್ ಪ್ರೈಸ್ ಬಿತ್ತು ಅಂದ್ರೆ ನನಗೆ, ನಾನು ಸೆಲ್ ಮಾಡಿರೋ 4.1% ನ ಸ್ಟೇಕ್ ಅಲ್ಲಿಗೆ ಎಷ್ಟೋ ಕೋಟಿ ಶೇರ್ಸ್ ಗಳಾಗೋದ್ರಿಂದ ₹1 ಬಿದ್ರು ನನಗೆ ಅಷ್ಟು ಕೋಟಿ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಲಾಸ್ ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ. ನೀನೇನ್ ಮಾಡ್ಬೇಕಂತ ಹೇಳಿದ್ರೆ, ರಿಲಯನ್ಸ್ ಪೆಟ್ರೋಲಿಯಂನ ಒಂದು ಡಿರೈವೇಟಿವ್ ಸೆಗ್ಮೆಂಟ್ ಇರುವಂತ ಫ್ಯೂಚರ್ಸ್ ಗಳನ್ನ ನೀನು ಶಾರ್ಟ್ ಮಾಡು ಅಂತ ಡಿಸಿಷನ್ ಕೊಟ್ರು. ಯಾವಾಗ? ಈಕ್ವಿಟಿ ಶೇರ್ಸ್ ನ ಸೇಲ್ ಮಾಡೋಕ್ಕಿಂತ ಮುಂಚೆ. ಓಕೆ, ಸೊ ಅದಾದ್ಮೇಲೆ ಈ ಒಂದು ಟೈಮ್ ಅಲ್ಲಿ ಮ್ಯಾಕ್ಸಿಮಮ್ ಓಪನ್ ಇಂಟ್ರೆಸ್ಟ್ ಅಥವಾ 93% ಓಪನ್ ಇಂಟ್ರೆಸ್ಟ್ ಏನಿತ್ತು, ಅವಷ್ಟು ಓಪನ್ ಇಂಟ್ರೆಸ್ಟ್ ಗಳು ಬಿಲ್ಡ್ ಮಾಡಿದ್ ಬಂದು ನಮ್ಮ ಈ 12 ಎಂಟಿಟಿಗಳು. ಇವರು ಈ ರೀತಿ ಶಾರ್ಟ್ ಮಾಡಿದಾರೆ ಅಂತ ಹೇಳಿದ್ರೆ, ಶಾರ್ಟ್ ಮಾಡಿದ್ಮೇಲೆ ಸುಮಾರು ಜನಕ್ಕೆ ಶಾರ್ಟ್ ಏನಾದ್ರು ಗೊತ್ತಿಲ್ಲ ಅಂದ್ರೆ ಶಾರ್ಟ್ ಸೆಲ್ಲಿಂಗ್ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ
ಸ್ಟಾಕ್ ಪ್ರೈಸ್ ಬೀಳಕ್ಕಿಂತ ಮುಂಚೆ ನಾನು ಫಸ್ಟ್ ಹೈ ಪ್ರೈಸ್ ಅಲ್ಲಿ ಸೆಲ್ ಮಾಡಿ ಆಮೇಲೆ ಲೋ ಪ್ರೈಸ್ ಬೈ ಮಾಡುವಂತ ಒಂದು ಕಾನ್ಸೆಪ್ಟ್ ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ಬೋದು. ಸೊ ಈ ರೀತಿ ಶಾರ್ಟ್ ಸೆಲ್ಲಿಂಗ್ ಮಾಡಕ್ಕೆ ಇವ್ರಿಗೆ ಐಡಿಯಾ ಯಾವ ರೀತಿ ಬಂತು, ಅದು ವೆರಿ ಅನ್ಎಡ್ ಎಂಟಿಟಿಗಳು ಎಲ್ಲೊಂದು ಸ್ವಲ್ಪ ಡೌಟ್ ಇದೆಯಲ್ಲ, ಅದರಲ್ಲಿ 93% ಪೊಸಿಷನ್ ಇವರೇ ಬಿಲ್ಡ್ ಮಾಡಿದ್ದಾರೆ. ಸೊ ಇದಾದ್ಮೇಲೆ ಸೆಬಿಗೆ ಅಥವಾ ಈ NSE ಹಂಗೆ ಸ್ವಲ್ಪ ಡೌಟ್ ಬಂತು, ಇದೇನು ಇಷ್ಟು ಏನೋ ಸಮಸ್ಯೆ ಆಗಿದೆಲ್ಲ, ಒಬ್ಬ 12 ಎಂಟಿಟಿ ಮಾತ್ರ 93% ಓಪನ್ ಇಂಟ್ರೆಸ್ಟ್ ಬಿಲ್ಡ್ ಮಾಡಿದ್ರೆ ಏನೋ ಡೌಟ್ ಇದೆ ಅಂತ ಒಂದು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಅದಾದ್ಮೇಲೆ ಗೊತ್ತಾಯ್ತು ಏನಂತ ಹೇಳಿದ್ರೆ, ಈ 12 ಎಂಟಿಟಿಗಳು ಸಪ್ರೇಟ್ ಆಗಿ ಈ ಒಂದು ರಿಲಯನ್ಸ್ ಪೆಟ್ರೋಲಿಯಂನ ಒಂದು 4.1% ಸ್ಟೇಕ್ ಸೇಲ್ ಮಾಡೋಕ್ಕಿಂತ ಮುಂಚೆ ಶಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಫಂಡ್ ಮಾಡಿದ್ ಯಾರು ಅಂತ ಹೇಳಿದ್ರೆ, ಬಿಕಾಸ್ ಶಾರ್ಟ್ ಮಾಡ್ಬೇಕಂದ್ರೆ ಹೆವಿ ನೀವು ಮಾರ್ಜಿನ್ ಇಡಬೇಕಾಗುತ್ತಲ್ಲ, ಆ ಮಾರ್ಜಿನ್ ಕೊಟ್ಟಂತಹ ವ್ಯಕ್ತಿಗಳು ಅಥವಾ ಆ ಕಂಪನಿ ಯಾವ್ದು ಅಂತ ಹೇಳಿದ್ರೆ ಎಂಟಿಟೀಸ್ ನೇವಿ ಮುಂಬೈ SEZ ಮತ್ತೆ ಮುಂಬೈ SEZ ಲಿಮಿಟೆಡ್. SEZ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕರೀತಾರೆ. ಈ 2 ಎಂಟಿಟಿಗಳು ಈ 12 ಎಂಟಿಟಿಗಳಿಗೆ ದುಡ್ಡು ಕೊಡ್ತಾರೆ. ಏನಪ್ಪಾ, ನಾನು ದುಡ್ಡು ಕೊಡ್ತೀನಿ, ನೀನು ರಿಲಯನ್ಸ್ ಪೆಟ್ರೋಲಿಯಂ ಲಿಮಿಟೆಡ್ ನ ಫ್ಯೂಚರ್ಸ್ ಗಳನ್ನ ಶಾರ್ಟ್ ಮಾಡು ಅಂತ ಹೇಳ್ತಾರೆ. ಇದು ಹೆಂಗ್ ನಡೀತು ಅಂತ ಹೇಳಿದ್ರೆ, ಈ ರಿಲಯನ್ಸ್ ಇಂಡಸ್ಟ್ರೀಸ್ ನ ಮುಖಾಂತರ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಪಾಯಿಂಟ್. ಓಕೆ, ಇವ್ರೇನ್ ಮಾಡ್ತಾರೆ, ಇವ್ರಿಗೆ ದುಡ್ಡು ಕೊಡ್ತಾರೆ, ಇವ್ರೇನ್ ಮಾಡ್ತಾರೆ, ಇವ್ 12 ಎಂಟಿಟಿಗೆ ದುಡ್ಡು ಕೊಟ್ಟಿದ್ದಾರೆ. ಸೊ ಆ ರೀತಿ ಆದ್ಮೇಲೆ ಈ ಒಂದು ಕೇಸು ಹೊರಗಡೆ ಬರುತ್ತೆ, ಸೆಬಿ ಮತ್ತೆ NSE ಒಂದು ಇನ್ವೆಸ್ಟಿಗೇಷನ್ ನಡೆದ್ಮೇಲೆ. ಓಕೆ, ಸರಿ, ಇಷ್ಟು ಈ ಒಂದು ಕೇಸ್ನ ಸಮ್ಮರಿ. ಇದಾದ್ಮೇಲೆ ಎಷ್ಟು ಶೇರ್ಸ್ ಗಳನ್ನ ಸೇಲ್ ಮಾಡೋರು ಅಂತೇಳಿ ನಾನು ಹೇಳಿದ್ರೆ, ಇಲ್ಲಿ 4.1%, ಅದನ್ನ ನಾನು ನಂಬರ್ ಆಫ್ ಶೇರ್ಸ್ಗೆ ಕನ್ವರ್ಟ್ ಮಾಡಿದ್ರೆ 1.95 ಕ್ರೋರ್ಸ್ ಶೇರ್ಸ್. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, 1.95 ಕ್ರೋರ್ಸ್ ಅಂದ್ರೆ ₹1 ಬಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಹತ್ರ 1.95 1.95 ಲಕ್ಷದ ಒಂದು ಲಾಸ್ ಆಗುತ್ತೆ. ಓಕೆ, 1.95 crore. ಸೊ ಇದು ಯಾವಾಗ ನಡೆದಿದ್ದು ಅಂತ ಹೇಳಿದ್ರೆ, ಈ ನವೆಂಬರ್ ಫ್ಯೂಚರ್ಸ್ 29th ನಾನು ಕ್ಯಾಲೆಂಡರ್ ಸಹ ನೋಡ್ತಿದ್ದೆ, ಇದು ಥರ್ಸ್ಡೇ ಇರೋದ್ರಿಂದ ಪ್ರಾಬಬ್ಲಿ ಆ ಟೈಮಲ್ಲಿ ಆವಾಗಲೇ ಎಕ್ಸ್ಪೈರ್ ಆಗಿತ್ತು ಅಂತ ಅನ್ಕೋತೀನಿ. ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೆಲ್ ಮಾಡ್ಬೇಕಾದ್ರೆ ಒಂದು ಟ್ಯಾಕ್ಟಿಕ್ಸ್ ಮಾಡ್ತಾರೆ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೆಳಗಿಂದ ಸೆಲ್ ಮಾಡೋದಿಲ್ಲ, ಲಾಸ್ಟ್ ಮಾರ್ಕೆಟ್ ಕ್ಲೋಸ್ ಆಗಕ್ಕಿಂತ 10 ನಿಮಿಷದ ಮುಂಚೆ ಹೆವಿ ಸೆಲ್ಲಿಂಗ್ ಮಾಡ್ತಾರೆ. ಅಲ್ಲಿ ಡೌಟ್ ಬರುತ್ತೆ, ಏನೋ ಸಮಸ್ಯೆ ಆಗಿದೆ ಅಂತ. ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ, ಯಾರೋ ಒಬ್ರು ಫ್ಯೂಚರ್ಸ್ ಗಳನ್ನ ಮುಂಚೆನೆ ಶಾರ್ಟ್ ಮಾಡಿಟ್ಟಿದ್ದಾರೆ, ಅವರು ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸೆಲ್ ಏನ್ ಮಾಡಿದ್ದಾರೆ, ಅಲ್ಲಿ ಲಾಸ್ ಆಗ್ತಿರೋದ್ರಿಂದ ಒಂದಕ್ಕೊಂದು ಮ್ಯಾಚ್ ಆಗಿದೆ, ಎಲ್ಲೋ ಸಮಸ್ಯೆ ಇದೆ ಅಂತ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಗೊತ್ತಾಯ್ತು, ಇದು ರಿಲಯನ್ಸ್ ಇಂಡಸ್ಟ್ರೀಸ್ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ಗೊತ್ತಾಯ್ತು. ಇವಿಷ್ಟು ಆದ್ಮೇಲೆ ಅಷ್ಟೇ ಬಿಡ್ತಾರಾ? ಇಲ್ಲ. ಈ 12 ಎಂಟಿಟಿಗಳು ಏನ್ ಪ್ರಾಫಿಟ್ ಮಾಡ್ತಾರಲ್ಲ, ಆ ಪ್ರಾಫಿಟ್ ನ ಎಲ್ಲಿಗೆ ಹೋಯ್ತು ಅಂತ ಇನ್ವೆಸ್ಟಿಗೇಟ್ ಮಾಡಿದ್ರೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಆ ಅಷ್ಟು ಪ್ರಾಫಿಟ್ಗಳು ಈ ರಿಲಯನ್ಸ್ಗೆ ಇಂಡೈರೆಕ್ಟ್ಲಿ ಟ್ರಾನ್ಸ್ಫರ್ ಆಗಿದೆ. ಸೊ ಅಲ್ಲಿಗೆ ಕ್ಲಿಯರ್ ಆಗಿ ಗೊತ್ತಾಯ್ತು, ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪನಿಗಳು ಪ್ಲಸ್ ಅದರ MD ಈ ಒಂದು ಸ್ಟಾಕ್ ಅಲ್ಲಿ ಮ್ಯಾನಿಪುಲೇಷನ್ಸ್ ಮಾಡಿ ಸಣ್ಣ ಒಂದು ರಿಟೇಲರ್ಸ್ಗೆ ಫ್ರಾಡ್ ಮಾಡಿದ್ದಾರೆ ಅಥವಾ ಮೋಸ ಮಾಡಿದ್ದಾರೆ ಇಂಡೈರೆಕ್ಟ್ ಆಗಂತ ಡಿಸಿಷನ್ ಮಾಡ್ಕೊಂಡು ಕೇಸ್ನ ಫೈಲ್ ಮಾಡ್ತಾರೆ. ಸೊ ಕೇಸ್ನ ಫೈಲ್ ಮಾಡಿದ್ಮೇಲೆ ಸೆಬಿ ಫುಲ್ ಇನ್ವೆಸ್ಟಿಗೇಷನ್ ಮಾಡೋದನ್ನ ಗೊತ್ತಾಯ್ತು ಏನಂತ, ಇದು ನಡೆದಿರೋದು ಫ್ರಾಡ್. ನಮ್ಮಂತಹ ಸಣ್ಣ ರಿಟೇಲರ್ಸ್ಗೆ ಟ್ರಾಪ್ ಮಾಡಿ ಅಥವಾ ಇಂಡೈರೆಕ್ಟ್ಲಿ ಹೇಳ್ಬೇಕಂದ್ರೆ ಮೋಸ ಮಾಡಿದ್ದಾರೆ ಅಂತ ಡಿಸಿಷನ್ ಮಾಡಿ 24th March 2017 ನೆನ್ಪಿಟ್ಕೊಳ್ಳಿ, ಈ ಕೇಸ್ ನಡೆದಿದ್ದು ಬಂದು 2007 ಅಲ್ಲಿ. 10 ವರ್ಷ ಆದ್ಮೇಲೆ ನೋಡಿ, ಇಂಡಿಯಾದಲ್ಲಿ ಕೇಸ್ ಅಂದ್ರೆ ಎಷ್ಟೆಷ್ಟು ವರ್ಷ ಆಗುತ್ತೆ ಅಂತ. ಓಕೆ, ಸೊ 24th March 2017 ಅಲ್ಲಿ ಸೆಬಿ ಆರ್ಡರ್ ಕೊಡುತ್ತೆ. ಅದ್ರ ಜೊತೆಗೆ 447 ಕೋಟಿಗಳ ಒಂದು ಅಮೌಂಟ್ ಸಹ ಕೊಡಬೇಕು. ಅದ್ರ ಜೊತೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಡೈರೆಕ್ಟ್ ಈಕ್ವಿಟಿ ಡಿರೈವೇಟಿವ್ ಸೆಗ್ಮೆಂಟ್ ಅಲ್ಲಿ 1 ವರ್ಷ ಡೀಲ್ ಮಾಡಬಾರ್ದು ಅಂತ ಒಂದು ಪ್ರೊಹಿಬಿಷನ್ ಅಥವಾ ರೆಸ್ಟ್ರಿಕ್ಷನ್ ಸಹ ಬ್ಯಾನ್ ಅಂತ ಕರೀತಾರೆ, ಆ ರೀತಿ ಬ್ಯಾನ್ ಸಹ ಮಾಡ್ತಾರೆ. ಅದಾದ್ಮೇಲೆ ಇವ್ರು ಸುಮ್ಮನೆ ಇರ್ತಾರೆ, ಆಬ್ವಿಯಸ್ಲಿ ಕಂಪನಿ ದುಡ್ಡು ಇರುತ್ತೆ, ಪವರ್ ಇರುತ್ತೆ, ಇದನ್ನೆಲ್ಲ ಫೈಟ್ ಮಾಡ್ಬೇಕಲ್ಲ. ಅವ್ರು ಏನ್ ಮಾಡ್ತಾರೆ, ಸ್ಯಾಟ್ ಅನ್ನುವ ಒಂದು ಅಥವಾ ಈ ಕಂಪನಿಗಳಿಗೆ ಒಂದು ಸಪರೇಟ್ ಆಗಿರುವಂತ ಒಂದು ಕೋರ್ಟ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಅಲ್ಲಿ ಹೋಗಿ ಒಂದು ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲಿ ಕೇಸ್ ಫೈಲ್ ಮಾಡ್ತಾರೆ. ಏನಂತ, ಈ ಸೆಬಿ ಏನ್ ಆರ್ಡರ್ ಕೊಟ್ಟಿದೆ ಇದು ರಾಂಗ್ ಇದೆ ಅಂತ ಒಂದು ಕೇಸ್ ಫೈಲ್ ಮಾಡ್ತಾರೆ. ಅದು ಸಹ ಡಿಸಿಷನ್ ಮಾಡುತ್ತೆ, ಇಲ್ಲ ಸೆಬಿ ಕೊಟ್ಟಿರೋದು ರೂಲ್ ಕರೆಕ್ಟ್ ಆಗಿದೆ, ಅದು ಡಿಸ್ಮಿಸ್ ಮಾಡೋದಿಲ್ಲ ಅಂತ ಡಿಸಿಷನ್ ಮಾಡ್ತಾರೆ. ಅದಾದ್ಮೇಲೆ ಇವ್ರು ಸುಪ್ರೀಂ ಕೋರ್ಟ್ ಸಹ ಹೋಗ್ತೀನಿ ಅಂತ ಅಪೀಲ್ ಎಲ್ಲ ಮಾಡ್ತಾರೆ. ಅದಾದ್ಮೇಲೆ ಫೈನಲ್ ಕನ್ಕ್ಲೂಷನ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ಕೇಸಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಮೇಲೆ 25 ಕೋಟಿಯ ಪೆನಾಲ್ಟಿ ಪ್ಲಸ್ ಅದರ MD ಆದಂತಹ ಮುಖೇಶ್ ಅಂಬಾನಿ ಅವರ ಮೇಲೆ 15 ಕೋಟಿ ಒಂದು ಪೆನಾಲ್ಟಿ ಸಹ ಹಾಕ್ತಾರೆ. ಅದಾದ್ಮೇಲೆ ಈ SEZ ಎಂಟಿಟಿಗಳನ್ನ ಹಿಂದೆ ಏನ್ ಹೇಳಿದ್ನಲ್ಲ, ಆ ಒಂದು 2 ಎಂಟಿಟಿಗಳ ಮೇಲೆ 20 ಕೋಟಿ ಪ್ಲಸ್ 10 ಕೋಟಿ ಒಂದು ರೆಸ್ಪೆಕ್ಟಿವ್ಲಿ ಏನೇನು ಪೆನಾಲ್ಟಿ ಇದೆ ಅದನ್ನು ಸಹ ಹಾಕಿ ಆ ಪೆನಾಲ್ಟಿಗಳನ್ನ ಹಾಕಿ ಡಿಸಿಷನ್ ಮಾಡಿ ಈ ಒಂದು ಕೇಸ್ನ ಕ್ಲೋಸ್ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಎಷ್ಟೇ ದೊಡ್ಡ ಕಂಪನಿ ಆದ್ರೂ ಆ ಒಂದು ಕಂಪನಿಲಿ ಯಾವ್ದಾದ್ರು ಒಂದು ಟೈಮಿನಲ್ಲಿ. ಓಕೆ, ಮತ್ತೊಂದು ಪಾಯಿಂಟ್ ಹೇಳೋದು ಮಾಡ್ತೊಟ್ಟೆ, ಇದೆಲ್ಲ ಕೇಸ್ ನಡೆದ್ಮೇಲೆ ಇದೇನು ಡೈರೆಕ್ಟ್ ಮುಖೇಶ್ ಅಂಬಾನಿ ಅವರೇ ಮಾಡಿದ್ರ ಅಂದ್ರೆ ನಮ್ಗೆಂತೂ ಗೊತ್ತಿಲ್ಲ. ಬಿಕಾಸ್ ಅವ್ರ ಅಂಡ್ರಲ್ಲಿ ಬೇರೆ ಬೇರೆ ಒಂದು ಡಿಪಾರ್ಟ್ಮೆಂಟ್ಗಳು, ಒಂದು ಆಡಿಟ್ ಡಿಪಾರ್ಟ್ಮೆಂಟ್, ಲಾ ಡಿಪಾರ್ಟ್ಮೆಂಟ್ ಈ ರೀತಿ ಇರೋದ್ರಿಂದ ಅಲ್ಲಿಂದ ಏನಾದ್ರು ಆಗಿರಬಹುದು ಅನ್ನೋದು ಬಿಟ್ಟರೆ ಇವರೇ ಡೈರೆಕ್ಟ್ ಆಗಿ ಮಾಡಿದ್ದಾರೆ ಅನ್ನೋದಕ್ಕೆ ನಾವು ಎಲ್ಲಿ ಹೇಳಕ್ ಬರೋದಿಲ್ಲ. ಬಿಕಾಸ್ ಕಂಪನಿ ಹಂಗೆ ವರ್ಕ್ ಆಗುತ್ತೆ. ಟಾಪ್ ಅಲ್ಲಿ ಒಬ್ರು ಮ್ಯಾನೇಜ್ಮೆಂಟ್ ಇರ್ತಾರೆ, ಅದಕ್ಕೆ ಅಂಡ್ರಲ್ಲಿ ಒಂದು ಅಂಬ್ರಲ್ ಅಂತರ ಛತ್ರಿಗಳ ಒಂದು ಸಣ್ಣ ಟೀಮ್ಗಳು ಅವ್ರು ವರ್ಕ್ ಮಾಡೋದ್ರಿಂದ ಪ್ರಾಬಬ್ಲಿ ಅಲ್ಲಿಂದ ಆಗಿರಬಹುದು ಅನ್ನೋದು ಬಿಟ್ಟರೆ ಡೈರೆಕ್ಟ್ ಆಗಿ ಮುಖೇಶ್ ಅಂಬಾನಿ ಮಾಡಿದಾರೆ ಅನ್ನೋಕ್ಕೆ ನಮ್ಗೆ ಎಲ್ಲಿ ರೂಲ್ಸ್ ಇಲ್ಲ. ಬಿಕಾಸ್ ಅವ್ರು MD ಆಗಿರೋದ್ರಿಂದ ಅವ್ರ ಮೇಲೆ ಡೈರೆಕ್ಟ್ ಆಗಿ ಕೇಸ್ಗಳು ಬರುತ್ತೆ. ಬಿಕಾಸ್ ಅವ್ರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾರಲ್ಲ ಅದಕ್ಕೋಸ್ಕರ. ಓಕೆ, ಸೊ ಇದು ಈ ಒಂದು ಕಂಪನಿಯ ಒಂದು ಸ್ಟೋರಿ ಸ್ನೇಹಿತರೆ. ಜಸ್ಟ್ ಸಮರಿ ಮಾಡ್ಬಿಡ್ತೀನಿ. ಸೊ ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ,
ಆ ಒಂದು 4.1% ಒಂದು ಸ್ಟೇಕ್ ಏನ್ ಸೇಲ್ ಮಾಡಕ್ ರೆಡಿ ಮಾಡಕ್ಕಿಂತ ಮುಂಚೆ ಏನ್ ಮಾಡಿದಾರೆ, 12 ಎಂಟಿಟಿಗಳನ್ನ ಹೈರಿಂಗ್ ಮಾಡಿ 2 ಕಂಪನಿಯ ಮುಖಾಂತರ ಫಂಡಿಂಗ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪೊಸಿಷನ್ಗಳನ್ನ ಬಿಲ್ಡ್ ಮಾಡ್ತಾರೆ. ಯಾವುದು ಇದು ಸಾರಿ, ಇದು ಕ್ಯಾಶ್ ಅಲ್ಲ, ಇದು ಫ್ಯೂಚರ್ ಸೆಗ್ಮೆಂಟ್ ಅಲ್ಲಿ ಆ ಏನ್ ಮಾಡ್ತಾರೆ, ಫ್ಯೂಚರ್ಸ್ಗಳನ್ನ ಶಾರ್ಟ್ ಮಾಡ್ತಾರೆ. ಅಲ್ಲಿ ನಮಗೆ ಸ್ಟಾಕ್ ಮೊದಲೇ ಹೈ ಪ್ರೈಸ್ ಅಲ್ಲಿ ಎಕ್ಸಾಂಪಲ್ 100 ರೂಪಾಯಿ ಸೇಲ್ ಮಾಡಿರೋದ್ರಿಂದ ಈಕ್ವಿಟಿ ಸೆಗ್ಮೆಂಟ್ ಅಲ್ಲಿ ಸ್ಟಾಕ್ ಡಂಪ್ ಏನಾದ್ರು ಆಯ್ತು ಅಥವಾ ಹೆವಿ ಸೆಲ್ಲಿಂಗ್ ಆಯ್ತು ಅಂತಂದ್ರೆ ಸ್ಟಾಕ್ ಎಕ್ಸಾಂಪಲ್ 80 ರೂಪಾಯಿ ಬಂತು ಅಂದ್ರೆ ಇಲ್ಲಿ 20 ರೂಪಾಯಿ ಪ್ರಾಫಿಟ್. ಓಕೆ, ಸೊ ಇಲ್ಲಿ 20 ರೂಪಾಯಿ ಪ್ರಾಫಿಟ್ ಆಗೋದ್ರಿಂದ ಇಲ್ಲಿ ಎಕ್ಸಾಂಪಲ್ ಒಂದು 100 ರೂಪಾಯಿಗೆ ಏನಾದ್ರು ಅವರು ಸೆಲ್ ಮಾಡಕ್ಕೆ ಇದು ಮಾಡಿದ್ರು ಅಂದ್ರೆ ಬೀಳ್ತಾ 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 ಬೀಳ್ತಾನೆ ಅಂತಂದ್ರೆ ಅದೊಂದು 80 ರುಪೀಸ್ ಆಯ್ತು ಅಂತ ಅನ್ಕೊಳ್ಳಿ. ಸೊ ಎಕ್ಸಾಂಪಲ್ ಇಲ್ಲೊಂದು -20 ರೂಪೀಸ್. ಸೊ ಈ ಕೇಸಲ್ಲಿ ನಮಗೆ 0.0 ತಗೊಂತೀನಿ. ಬಟ್ ಇಲ್ಲಿ ಹೆವಿ ಫ್ಯೂಚರ್ ಶಾರ್ಟ್ ಮಾಡಿದ್ರಿಂದ ಆಬ್ವಿಯಸ್ಲಿ ಅವ್ರಿಗೆ ಪ್ರಾಫಿಟ್ ಆಗೇ ಆಗಿರುತ್ತೆ. ಸೊ ಇಲ್ಲಾದಂತಹ ಲಾಸ್ ನ ಮಿಟಿಗೇಟ್ ಮಾಡೋ ಪರ್ಪಸ್ಗೋಸ್ಕರ ಅವ್ರು ಏನ್ ಮಾಡಿದ್ರು, ಇಲ್ಲಿನ ಶಾರ್ಟ್ ಮಾಡೋದ್ರಿಂದ ಒಂದಕ್ಕೊಂದು ಮ್ಯಾಚ್ ಮಾಡಿ ಪ್ರಾಫಿಟ್ ಮಾಡಿದ್ದಾರೆ ಅನ್ನೋದೇ ಈ ನಮ್ಮ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತೆ ರಿಲಯನ್ಸ್ ಪೆಟ್ರೋಲಿಯಂನ ಒಂದು ಕೇಸ್ ಸ್ನೇಹಿತರೆ. ಸೊ ಹೆಂಗ್ ಇಷ್ಟ ಆಯ್ತು, ನಿಮ್ಗೆ ಏನ್ ಅನಿಸ್ತು, ನಿಮ್ಮ ಒಂದು ಕಮೆಂಟ್ ಹಾಕಿ. ಇದೇ ರೀತಿ ಏನಾದ್ರು ಈ ರೀತಿ ಕೇಸ್ ಸ್ಟಡಿಗಳನ್ನ ಇಷ್ಟ ಆಯ್ತು ಅಂದ್ರೆ ಫ್ಯೂಚರ್ ನಂಗೆ ಏನಾದ್ರು ಕೇಸ್ ಸ್ಟಡಿಗಳು ಇಷ್ಟ ಆಯ್ತು, ಎಲ್ಲಾದ್ರೂ ಸಿಕ್ಕಾಕು ಅಂತಂದ್ರೆ ಖಂಡಿತವಾಗಿ ಒಂದು ವಿಡಿಯೋ ಮುಖಾಂತರ ಹಾಕ್ತೀನಿ. ಸೊ ನಿಮ್ಗೆ ಏನ್ ಅನಿಸುತ್ತೆ, ನಿಮ್ಗೆ ಪಾಸಿಟಿವ್ ಫೀಡ್ಬ್ಯಾಕ್ ಅನಿಸ್ತಿದೆ, ನೆಗೆಟಿವ್ ಫೀಡ್ಬ್ಯಾಕ್ ಅನಿಸ್ತಿದೆ, ನನ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನೀವು ಲೈಕ್ ಮಾಡೋದ್ರಿಂದ ಮತ್ತೆ ಕಮೆಂಟ್ ಹಾಕೋದ್ರಿಂದ. ಸೊ ಹಾಕಿ ಅದ್ರ ಜೊತೆಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬಿಕಾಸ್ ಪಬ್ಲಿಕ್ ಕಂಪನಿ ಆದ್ರೆ ಯಾವ್ಯಾವ ರೀತಿ ಎಲ್ಲ ಫ್ರಾಡ್ಗಳು ನಡೀಬಹುದು, ಯಾವ ರೀತಿಯಲ್ಲಿ ಒಂದು ಮ್ಯಾನಿಪುಲೇಷನ್ ನಡೀಬಹುದು, ಪ್ರೈಸ್ ಮ್ಯಾನಿಪುಲೇಷನ್ ಅಂತ ಕರೀತಾರೆ, ಅವಷ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಡೀತಾ ಇರುತ್ತೆ. ನಿನ್ನೆ ನಡೀತು, ಇವತ್ತು ನಡೀತು, ನಾಳೆನೂ ನಡೀತಾ ಇರುತ್ತೆ ಅನ್ನೋ ಒಂದು ಇನ್ಫಾರ್ಮೇಶನ್ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.